ಎಷ್ಟು ಬರ್ತಾವೋ ಇಲ್ವೋ ಗೊತ್ತಿಲ್ಲ. ಕೈ ನೋಡಿ ಇಲ್ಲಿ ಹಣ್ಣು ತೆಗ್ದು ಗಾಯನೇ ಆಗೋಯ್ತು. ಬರೀ ಒಂದಿನ ಬರೀ ಒಂದು 15 ಗಿಡ ನೆಟ್ಟಿದ್ಕೆ ಹಿಂಗಾಗ್ತಿದೆ. ಪಾಪ ದಿನ ಮಾಡ್ತಾರಲ್ಲ ಹೆಂಗಾಗತ್ತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನಲ್. ನಾನು ಸಹನಾ. ಸೊ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಐರನ್ ಮಾಡಿರಲಿಲ್ಲ ಯೂನಿಫಾರ್ಮ್ಗಳನ್ನು, ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರೆ ಯಾವ ಕೆಲಸನೂ ಕೂಡ ಆಗಲ್ಲ. ಹಾಗಾಗಿ ಎದ್ದ ತಕ್ಷಣನೇ ಫ್ರೆಶ್ ಅಪ್ ಆಗಿ ಈ ಕೆಲಸ ಶುರು ಮಾಡಿದೆ. ಸೊ ಇವತ್ತಿನ ತಿಂಡಿ ಬಂದು ಪಲಾವ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೂ ಕೂಡ ಪಲಾವನ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಇವತ್ತು ಚಪಾತಿ ಮಾಡೋಣ ಅನ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ತೋಟಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಪಲಾವ್ನೇ ಮಾಡಿ ಅವರಿಗೂ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಇವತ್ತು ತೋಟದಲ್ಲಿ ಗಿಡಗಳನ್ನು ಹಾಕೋದಿದೆ, ಹಾಗಾಗಿ ಮನೆ ಹತ್ರ ಗಿಡಗಳಿದಾವೆ, ಅದನ್ನು ತಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಇದು ಮನೇಲಿ ಹಾಕಿರೋದಾ ಅಥವಾ ತರಿಸಿರೋದಾ? ಒಂದು ಇದು ಪೇರ್ಲೆ ಗಿಡ, 2 ತೆಂಗಿನ ಸಸಿಗಳಿದಾವೆ. ಇವತ್ತಿವೆಲ್ಲ ತಗೊಂಡು ಹೋಗ್ಬೇಕು. ಕಲ್ರಿ ಬೇಡನಪ್ಪ, ಸ್ವಲ್ಪ ಬೆಳೀಲಿ, ಅವು ಬೆಳೀಲಿ ಈ ವರ್ಷ ಅಂತ. ನಮ್ಮ ಮನೆಯಲ್ಲೇ ಮಿನಿ ನರ್ಸರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೊಂದು ಪ್ಲ್ಯಾಂಟ್ಗಳಾಗಿದೆ. 15 ಪ್ಲ್ಯಾಂಟ್ಸ್ ಇದ್ದಾವೆ ಇವತ್ತು ಹಾಕೋದು. ಇದು ಯಾವ ಪ್ಲ್ಯಾಂಟ್ ಇದ್ದದು, ಏನು ಫ್ರೂಟ್ ಬಿಡುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇದನ್ನು ಆ್ಯಕ್ಚುಲಿ ಕಿವಿ ಫ್ರೂಟ್ ಅಂತ ಹೇಳಿ ತರಿಸಿರೋದು, ಬಟ್ ಇದು ಕಿವಿ ಫ್ರೂಟ್ ಅಲ್ಲ. ನಿಮಗೆ ಗೊತ್ತಿದ್ರೆ ಇದನ್ನು ಏನು ಅಂತ ಹೇಳಿ ಕಾಮೆಂಟ್ ಮಾಡಿ. ಇಲ್ಲೇ ಮಿನಿ ನರ್ಸರಿ ಆಗಿದೆ. ಎಷ್ಟು ಗಿಡಗಳು ನೋಡ್ಬೋದು, 15 ಗಿಡಗಳು ಇಲ್ಲೇ ಬೆಳೆಸಿರೋದು. ಬರೀ 3 ಎಲೆಗಳಿದ್ವು ಅಷ್ಟೇ. ಇದು ಕಾರ್ ಅಥವಾ ಆಟೋ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ಆ ರೇಂಜಿಗೆ ಗಿಡಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಮನೇಲಿ ಬೆಳೆಸಿರೋದನ್ನು. ಇದೇನು ಕಾರ ಆಟೋನಾ? ಇಷ್ಟೊಂದು ಗಿಡಗಳು ಅಂತ ಹೇಳಿದ್ರೆ ಇಲ್ಲೇ ಮಿನಿ ನರ್ಸರಿ ಆಗಿದೆ ತಾನೆ ನಮ್ಮದು ಹಾಕಿರೋದು. ಬರೀ 2 ಎಲೆಗಳು 3 ಎಲೆಗಳಿದ್ವು. ಈ ರೇಂಜಿಗೆ ಆಗೋ ಥರ ಮಾಡಿ ಇವಾಗ ತೋಟಕ್ಕೆ ಹಾಕ್ತಾ ಇದ್ದೀವಿ. ಇದು ಯಾವ ಪ್ಲ್ಯಾಂಟು? ಆ್ಯಪಲ್, ಕಾಶ್ಮೀರ್ ಆ್ಯಪಲ್. ಬಟ್ ಇದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಇದು ಎಷ್ಟು ಚಿಕ್ಕ ಇತ್ತು ತಾನೆ ಗಿಡ, ಬೆಳೆದಿದೆಯಲ್ಲ ಕರೆಕ್ಟಾಗಿದ್ದು. ಅಡಿಕೆ ಸಸಿ ಹಾಕಿದಾರಲ್ಲ ಅದರ ನೇರಕ್ಕೆ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಟ್ರ್ಯಾಕ್ಟರ್ಗೆ ಸಿಕ್ಕಿ ಎಲ್ಲ ಹಾಳಾಗೋಗ್ಬಿಡುತ್ತೆ. 1-2-3 ಗಿಡ ಅದೇ ರೀತಿ ಆಗಿದಾವೆ ತಾನೆ. ಸ್ಟಾರ್ ಫ್ರೂಟ್ ಅಂತೂ ಎಷ್ಟು ಚೆನ್ನಾಗಿತ್ತು, ಇನ್ನು ಚಿಕ್ಕದಾಗಿದ್ದಾಗಲೇ ಹೂ ಬಿಟ್ಟಿತ್ತು. ಬಟ್ ಅದು ಟ್ರ್ಯಾಕ್ಟರ್ಗೆ ಸಿಕ್ತು ಹೋಯಿತು. ಬೇರುಗಳೆಲ್ಲ ಹೆಂಗೆ ಬಂದುಬಿಟ್ಟಿದೆಯಲ್ಲ. ಇದು ಯಾವ ಪ್ಲ್ಯಾಂಟ್? ಸೆಕೆಂಡ್ ಪ್ಲ್ಯಾಂಟ್ ಹಾಕ್ತಾಯಿದ್ದೀವಿ ಇವತ್ತು. ಲೀಚಿ. ಸೆಕೆಂಡ್ ಪ್ಲ್ಯಾಂಟ್ ಲೀಚಿ ಹಾಕಿದ್ದೀವಿ. ಸೊ ಇವತ್ತು 3rd ಪ್ಲ್ಯಾಂಟ್ ಇದೆ. ಸೊ ಇವಾಗಿದು 3rd ಪ್ಲ್ಯಾಂಟ್. ಇದ್ಯಾವುದು? ಇದು ಕೂಡ ಆ್ಯಪಲ್. ಅಲ್ಲೊಂದು ಆ್ಯಪಲ್ ಹಾಕಿದ್ವಿ, ಇಲ್ಲೊಂದು ಆ್ಯಪಲ್. ಅದಂತೂ ಬಳ್ಳಿ ಸ್ವಲ್ಪ ಇದ್ರೆ ಸಾಕು, ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ತಾನೆ. ಬೇರೆ ಹೋಯ್ತು. ಹಾಂ, ಬೇರೆ ಕಿತ್ಕೊಂಡ್ಬಂತಿದ್ರು. ಬರಲ್ಲ ಇವಾಗ. ಬೇರೆ ಅಂದರೆ ಹೆಂಗೆ? ಫುಲ್ ಕಿತ್ಕೊಂಡೈತೆ. ಅಯ್ಯೋ, ಆ್ಯಪಲ್ ಪ್ಲ್ಯಾಂಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇದು 4ನೇ ಗಿಡ, ನಿಂಬೆ ಹಣ್ಣಿಂದ ಆಗ್ತಾ ಇದೆ. ನೇರಳೆ ಗಿಡ ಹಾಕ್ತಾ ಇದ್ದೀವಿ. ಇದು 2ನೇ ನೇರಳೆ ಗಿಡ ಅಲ್ಲ ಇರೋದು ತೋಟದಲ್ಲಿ. ಕಸಿ ನೇರಳೆ ಗಿಡ. ಎಲ್ಲಿದು?
ಇರುತ್ತೋ ಅಥವಾ ಸಾರಿ ಥೈಲ್ಯಾಂಡ್ ನೇರಳೆ ಅಂತ ಹೇಳಿ ತರಿಸಿರೋದು. ಆನ್ಲೈನಲ್ಲಿ ತಾನೇ ಇದು ನೋಡಿ, ಆನ್ಲೈನಲ್ಲಿ ತರಿಸ್ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ಗಿಡಗಳು ಅಂತೇಳಿ. ಒಂದಿನ ನಾನು ಯಾವ್ಯಾವ ಗಿಡಗಳನ್ನು ಹಾಕಿದ್ದೀವಿ, ಎಲ್ಲಿಂದ ತರಿಸಿದ್ದು ಅಂತ ಹೇಳಿ ಫುಲ್ ವಿಡಿಯೋ ಮಾಡ್ತೀನಿ ಸ್ವಲ್ಪ ದೊಡ್ಡ ಆದಮೇಲೆ. ಇದನ್ನು ಏನು ಗಿಡ ಅಂತ ಹೇಳಿ ನೀವು ತರಿಸಿರೋದು? ಕಿವಿ ಫ್ರೂಟ್ ಅಂತ ಹೇಳಿ ತರಿಸಿರೋದು. ಬಟ್ ಇದು ಯಾವ ಗಿಡ ಅಂತಲೇ ಗೊತ್ತಿಲ್ಲ. ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ನೋಡ್ರಿ, ಎಷ್ಟು ದೊಡ್ಡದಾಗಿದೆ. ಇದನ್ನು ಇವಾಗ ಹಾಕ್ತಾ ಇದ್ದೀವಿ. ರೋಡ್ ಸೈಡಿಗೆ ಇದನ್ನ ಹಾಕ್ತಿದ್ದೀವಿ, ನಲ್ಲಿಕಾಯಿ ಗಿಡನ. ಇದೆಂಥ ನಲ್ಲಿಕಾಯಿ? ಬೆಟ್ಟದ ನಲ್ಲಿಕಾಯಿ ಅಲ್ಲ, ಅಲ್ಲಿ ಹಾಕಿರೋದು. ಅದಕ್ಕೇನಂತಾರೆ ರೀ? ಅದೇ ಮಾಮೂಲಿ ನಲ್ಲಿಕಾಯಿ ಇರುತ್ತಲ್ಲ, ಹುಳಿ ಹುಳಿ, ಅದೇ ಅಲ್ಲಿ ಹಾಕಿದ್ದೀವಲ್ಲ ಮೇಲೆ ಬದಕ್ಕೆ, ಅದಕ್ಕೇನಂತೀವಿ? ಮಾಮೂಲಿ ನಲ್ಲಿಕಾಯಿ ಅಂತ, ಇದು ಬೆಟ್ಟದ ನಲ್ಲಿಕಾಯಿ ಅಂತೆ. ಅದ್ರ ನೇಮ್ ಗೊತ್ತಿದೆ ಅಂತ ಹೇಳಿ ಕೇಳಿದ್ರೆ ಕೋಲ್ ಕಟ್ಟಬೇಕೇನಪ್ಪ ಅನಿಸುತ್ತೆ. ಅಲ್ಲಿದೆಯಲ್ಲ, ಇದು ಲೀಚಿ ಪ್ಲ್ಯಾಂಟ್. ಇಷ್ಟು ಇದು ತರಿಸ್ದಾಗ ಎಲ್ಲ ಗಿಡನೂ ಕೂಡ ಇಷ್ಟು ಇದ್ದಾಗ ತರಿಸ್ಬಿಟ್ಟು ಇಷ್ಟಿಷ್ಟು ಎತ್ತರ ಆಗಿದ್ದಾವೆ ಅಟ್ಲೀಸ್ಟ್. ಇದು ಹೆಂಗಿದೆಯೋ ಹಾಗೆ ಇದೆ ಅಲ್ಲ ರೀ? ಒಂಚೂರು ಎದ್ದಿಲ್ಲ ನೋಡಿ ಇದನ್ನಂತ. ಬಟ್ ಗಿಡ ಏನೂ ಆಗಿಲ್ಲ. ಅಲ್ಲ ಒಣಗಿತ್ತಾ? ನನಗಿದು ತರಿಸಿದ್ದೇ ಗೊತ್ತಿಲ್ಲ. ನೀವು ಲೀಚಿ ಎರಡಿದಾವ ಹಂಗಾದ್ರೆ ಪ್ಲಾಂಟು? ಎಷ್ಟು ಗಿಡಗಳು ಹಾಕಿದ್ದೀವಿ ಅಪ್ಪ, ಎಷ್ಟು ಬರ್ತಾವೋ ಇಲ್ವೋ ಗೊತ್ತಿಲ್ಲ. ಕೈ ನೋಡಿ, ಇಲ್ಲಿ ಮಣ್ಣು ತೆಗ್ದು ಗಾಯನೇ ಆಗೋಯ್ತು. ನಾವು ಬರೀ ಒಂದಿನ ಒಂದು 15 ಗಿಡ ನೆಟ್ಟಿದ್ದಕ್ಕೆ ಹಿಂಗಾಗ್ತಿದೆ ಪಾಪ. ದಿನ ಮಾಡ್ತಾರಲ್ಲ ಹೆಂಗಾಗತ್ತಲ್ಲ. ಅಲ್ಲ ಬೇಸಿಗೆಯಲ್ಲಿ, ಅಷ್ಟು ಬೇಸಿಗೆಯಲ್ಲಿ ಗುಂಡಿ ತೆಗ್ದಿದ್ದಾರಲ್ಲ ಈ ಜಾಗದಲ್ಲಿ, ಎಷ್ಟು ಕಷ್ಟ ಆಗಿರ್ಬೋದು ಯಪ್ಪ. ನಿಜವಾಗ್ಲೂ ಯಪ್ಪ, ಇಲ್ಲಿ ಕಲ್ಲು ಹೊಲ ಆಗಿರೋದ್ರಿಂದ ಕಷ್ಟ ತೆಗಿಯೋದು, ಗುಂಡಿ ತೆಗಿಯೋದು ಕಷ್ಟ. ಬಟ್ ಅದರಲ್ಲೂ ತೆಗ್ದಿದ್ದಾರಲ್ಲ, ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಗಿಡಗಳು ಇನ್ನು ಸ್ವಲ್ಪ ಚೆನ್ನಾಗಾಗಿದ್ದಾವೆ. ಹ್ಞೂ ಹಾಕ್ರಿ, ಇಲ್ಲಾದ್ರೆ ಇಲ್ಲ ಹಾಕಣ. ನಾವೇ ಬೆಳೀತಾ ಇದ್ದೀವಲ್ಲ, ಗಿಡ ಹಾಕ್ತಿದ್ದೀವಲ್ಲ ಇವಾಗ ನಾವೇ ಗಿಡ ಹಾಕ್ತಾ ಇದ್ದೀವಲ್ಲ, ಚೆನ್ನಾಗಿ ಅನ್ಸುತ್ತಲ್ಲ ಅದರಿಂದ ಫ್ರೂಟ್ ಬಿಟ್ಟರೆ. ಹೌದು. ಇವತ್ತು ಮನೆಯಿಂದ 15 ಗಿಡಗಳನ್ನು ತೊಗೊಂಬಂದಿದ್ವಿ. ಅದರಲ್ಲಿ 13 ಗಿಡಗಳನ್ನು ಹಾಕಿದ್ವಿ. ಇನ್ನೆರಡು ತೆಂಗಿನ ಸಸಿಗಳಾಗಿದ್ವು. ತೆಂಗಿನ ಸಸಿ ಹಾಕೋದಾದರೆ ದೊಡ್ಡದಾಗಿ ಗುಂಡಿಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟ್ ಯಾವಾಗಾದರೂ ಹಾಕ್ಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು 13 ಗಿಡಗಳಿದ್ವಲ್ಲ ಅದನ್ನೆಲ್ಲ ಹಾಕಿ ಬಂದಿದ್ದೀವಿ. ಸೊ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇವತ್ತಂತೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಈ ಗಿಡಗಳನ್ನು ಹಾಕೋಣ ಅಂತ ಹೇಳಿ, ಬಟ್ ಟೈಮ್ ಆಗ್ತಾ ಇರಲಿಲ್ಲ. ಫೈನಲಿ ಇವತ್ತು ಹಾಕಿ ಮನೆಗೆ ಬಂದ್ವಿ. ಸೊ ನಾನು ಬೆಳಿಗ್ಗೆನೇ ಬೇಳೆಯನ್ನು ಬೇಯಿಸಿಟ್ಟಿದ್ದೆ ಹೋಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆರ್ವಿಕಾ ಮಾನ್ಯನ್ಗೂ ಕೂಡ ಹೋಮ್ವರ್ಕನ್ನು ಬರೆಸಿ ನನಗೆ ಏನೇನು ಕೆಲಸ ಇದ್ವೋ ಅದನ್ನೆಲ್ಲ ಮುಗಿಸ್ಕೊಂಡೆ. ಸೊ ಇವತ್ತಿನ ಒಂದು ನನ್ನ ದಿನ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.